ಒಂದು ಕಡೆ ರಾಜಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜಭವನದ ಹೊರಗಡೆ ಪ್ರತಿಭಟನೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕೃಷ್ಣಪ್ಪ ಅವರು ವಿಜಯನಗರ ಶಾಸಕರು ಹಾಗೂ ಗೋವಿಂದನಗರ ಶಾಸಕರಾದ ಪಿಯಾ ಕೃಷ್ಣ ಅವರ ಬೆಂಬಲಿಗರಿಂದ ಪ್ರತಿಭಟನೆ ನಡೀತಾ ಇದೆ. ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಕಾರ್ಯಕರ್ತರು ಕೂಡ ಇದ್ದಾರೆ. ಯಾವ ಕಾರಣಕ್ಕೆ 4 ಬಾರಿ ಗೆದ್ದರೆ ಮಹಾನ್ ದಕ್ಷ ಅವರು ಕಳೆದ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಬಹಳ 1 ಲಕ್ಷ ಮನೆ ಕೊಟ್ಟಿದ್ರು, ಬಡವರ ಪರವಾಗಿ ಕೆಲಸ ಮಾಡಿದ್ರು, ಬಹಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಮತ್ತೆ ಮಹಾನ್ ದಕ್ಷರು 1 ರೂಪಾಯಿ ಲಂಚ ತಗೊಳ್ಳಲ್ಲ, 40% ಸರ್ಕಾರದ ಸ್ಟೇಟ್ಮೆಂಟ್ ಗೊತ್ತಾ. ಕೆಂಪಣ್ಣವರು ಕೂಡ ಹೇಳಿದ್ರು, ಈ ಕೃಷ್ಣಪ್ಪ ಅವರು ಲಂಚ ತಗೊಳ್ಳಲ್ಲ, ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡ್ತಾರೆ, ಬಡವರ ಪರವಾಗಿ ಕೆಲಸ ಮಾಡ್ತಾರೆ, ಅವರಿಗೆ ನಾವು ಸಚಿವ ಸ್ಥಾನ ಸಿಗ್ಲೇಬೇಕು ಅಂತ ನಾವು ಬ್ಲಾಕ್ ಕಾಂಗ್ರೆಸ್ ಮತ್ತೆ ವಿಜಯನಗರ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ. 3 ಬಾರಿ ಗೆದ್ದಂತ ಪ್ರಿಯಾ ಕೃಷ್ಣ ಅವರಿಗೆ ಆಗ್ಲಿ, ಕೃಷ್ಣಪ್ಪನವರಿಗೆ ಇಲ್ಲ, 2-3 ದಿನ ಅವ್ರ ಹೆಸರಿತ್ತು, ಈಗ ಏನೋ ಒಂದು ಕೈ ಬಿಟ್ಟಿದ್ದಾರೆ. ಅದಕ್ಕೆ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಅವರಿಗೆ ಸಿಎಂ ಅವರಿಗೆ ಮನವಿ ಮಾಡ್ತೇವೆ, ಹಾಗೂ ಖರ್ಗೆ ಸಾಹೇಬ್ಗೆ ಮನವಿ ಮಾಡ್ತೇವೆ, ರಾಹುಲ್ ಗಾಂಧಿ ಮಾಡ್ತೇವೆ. ಮಹಾನ್ ಕೃಷ್ಣಪ್ಪ ಅವ್ರ ಹೆಸರಿತ್ತು, ಕೊನೆ ಗಳಿಗೆಯಲ್ಲಿ ಬದಲಾಗೋದಕ್ಕೆ ಏನ್ ಕಾರಣ ಅಂತೀರಾ? ಗೊತ್ತಾಗ್ತಲ್ಲ ಸರ್, ಏನ್ ಕಾರಣ ಅಂತ. ರಾತ್ರಿ ಗಂಟೆ ಹೆಸರಿತ್ತು, ಬೆಳಗ್ಗೆ ನೋಡ್ರೆ ಹೆಸರಿಲ್ಲ. ಅದಕ್ಕೆ ನಾವು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್, ಕೊಡ್ಲಿ ಅಂತ. ಸಚಿವ ಸ್ಥಾನ ಕೊಡ್ಲೇಬೇಕು, ಕೃಷ್ಣಪ್ಪರಾಗ್ಲಿ ಪ್ರಿಯಕೃಷ್ಣ ಅವ್ರಿಗಾಗ್ಲಿ ಕೊಡ್ಲೇಬೇಕು ಸಚಿವ ಸ್ಥಾನ ನಮ್ಮ ಅವ್ರಿಗೆ. ಈಗ ಕೃಷ್ಣಪ್ಪ ಹೆಸರು ಕೊನೆ ಅಂತವರೆಗೂ ಕೂಡ ಇತ್ತು, ಕೊನೆಯಲ್ಲಿ ಬದಲಾಗೋದಕ್ಕೆ ಯಾರು ಕೈವಾಡ ಅಂತೀರಾ? ಅದನ್ನ ಹೇಳಕ್ಕಾಗಲ್ಲ ಸರ್. ನಿಮ್ಮ ಮಾಧ್ಯಮದಾಗೆ ತೋರಿಸಿದೀರಾ ಅವರು ಹೆಸರನ್ನೆಲ್ಲ ಸೀನಿಯರು, ಅವ್ರಿಗೆ ಮಂತ್ರಿಮಂಡಲ ಗ್ಯಾರಂಟಿ ಅಂತ. ಈ ಕೊನೆಗಳಿಗೆ ತಪ್ಪಾಗಿದೆ, ಅದು ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ಆದ್ರೂ ಅವ್ರಿಗೆ ಕೊಡ್ಲಿ ಅಂತ ನಾವು ಬಯಸ್ತೀವಿ. ಈಗ ಕ್ಯಾಬಿನೆಟ್ ಫುಲ್ ಆಗಿದೆ, ಆಲ್ರೆಡಿ ಫುಲ್ ಆಗಿದೆ. ನೆಕ್ಸ್ಟ್ ಏನಾದ್ರು ರೀಸಫಲ್ ಮಾಡಿದಾಗ ಆದ್ರೂ ಅವ್ರಿಗೆ ಮಂತ್ರಿಮಂಡಲ ಕೊಡ್ಲಿ ಅಂತ ಮಾಡ್ಕೊಡ್ಬೇಕು. ಭ್ರಷ್ಟಾಚಾರ ರಹಿತ ಒಬ್ಬ ನಾಯಕ ಅಂತಂದ್ರೆ ಅದು ಎಂ ಕೃಷ್ಣ ಪ್ರಿಯಾ ಕೃಷ್ಣ ಅವರು. ಗುತ್ತಿಗೆದಾರರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರಾದ ಕೆಪ್ಪಯ್ಯನವರೇ ಹೇಳಿದ್ದಾರೆ, ಅವರೇ 1 ಪೈಸೆ ಲಂಚ ಮುಟ್ಟಿದಂತ ಒಬ್ಬ ರಾಜಕಾರಣಿ ಅಂತಂದ್ರೆ ಅದು ಎಂ ಕೃಷ್ಣಪ್ಪ, ಅದು ಪ್ರಿಯಾ ಕೃಷ್ಣರವರು ಅಂತ. ಅಂತವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡು ಕರ್ನಾಟಕದ ಇಂದು ಹೆಚ್ಚಾಗಿರೋದು ಹೊರತು ಯಾವುದೇ ಕಾರಣಕ್ಕೂ ಇದಾಯ್ತಿರಲಿಲ್ಲ. ಅಂತ ಒಬ್ಬ ನಾಯಕರಿಗೆ ಅನ್ಯಾಯ ಆಗಿದೆ, ಅದು ಆಗಬಾರ್ದು. ಅವ್ರಿಗೆ ಮುಂದೆ ಅವಕಾಶ ಸಿಗಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀವಿ. ಇದು ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರ ಒಂದು ಅಭಿಪ್ರಾಯ, ಒತ್ತಾಯ ಕೂಡ ಇದೆ. ಕೃಷ್ಣಪ್ಪ ಅವರ ಹೆಸರು ಕೊನೆ ಗಳಿಗೆಯಲ್ಲಿ ಕೈ ತಪ್ಪಿರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ರೀಶಫಲ್ ಏನಾದ್ರು ಆಯ್ತು ಅಂತಂದ್ರೆ ಅಲ್ಲಿ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣಗೆ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾರ್ಟಿಗೆ ಮಾಡಿದ್ದಾರೆ. ಕ್ಯಾಬಿನೆಟ್ ಪರ್ಸನ್ ನ್ಯೂಸ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.